ಹೊರಗೆ ಬಂದು ಕೂಗಾಡಿದ ಕಾಂಗ್ರೆಸ್ ಮುಸ್ಲಿಂ ಮುಖಂಡ. ಸುದ್ದಿಗೋಷ್ಠಿ ಮುಗಿಸಿ ದಿನೇಶ್ ಗುಂಡೂರಾವ್ ಹೋಗುವಾಗ ಸಿಟ್ಟು ತೋರಿಸಿದ್ದಾರೆ. ಭಾಷಣ ಮಾಡಿದವರನ್ನ ಮೊದಲು ಅರೆಸ್ಟ್ ಮಾಡಿ, ತಪ್ಪಿತಸ್ಥರನ್ನ ಕಾನೂನು ಪ್ರಕಾರ ಅರೆಸ್ಟ್ ಮಾಡಿ, ಅವರಿಗೆ ನೀವು ಸಪೋರ್ಟ್ ಮಾಡಬೇಡಿ ಅಂತ ಉಸ್ಮಾನ್ ಕೂಗಾಡಿದ್ದಾರೆ. ಇಲ್ಲಿ ಸುದ್ದಿಗೋಷ್ಠಿ ಮುಗಿಸಿ ದಿನೇಶ್ ಗುಂಡೂರಾವ್ ಹೊರ ಹೋಗುವಂತ ಸಂದರ್ಭದಲ್ಲಿ ಉಸ್ಮಾನ್ ಸಿಟ್ಟಿನಿಂದ ಮಾತನಾಡಿದ್ದಾರೆ. ಭಾಷಣ ಮಾಡಿದವರನ್ನ ಮೊದಲು ಅರೆಸ್ಟ್ ಮಾಡಿ, ತಪ್ಪಿತಸ್ಥರನ್ನ ಕಾನೂನು ಪ್ರಕಾರ ಅರೆಸ್ಟ್ ಮಾಡಿ, ಅವರಿಗೆ ನೀವು ಸಪೋರ್ಟ್ ಮಾಡಬೇಡಿ ಅಂತ ಉಸ್ಮಾನ್ ಕೂಗಾಡಿದ್ದಾರೆ. ಪ್ರೆಸ್ ಮೀಟ್ ನಡೆಯುವಂತ ಸಂದರ್ಭದಲ್ಲಿ ಯಾರ್ರಿ ಇವರು, ಹೊರಗಡೆ ಕಳಿಸ್ರಿ ಅಂತ ಹೇಳಿ ಉಸ್ಮಾನ್ ವಿರುದ್ಧ ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ ದಿನೇಶ್ ಗುಂಡೂರಾವ್. ಹೊರಗಡೆ ಬಂದ ನಂತರ ಸುದ್ದಿಗೋಷ್ಠಿ ಮುಗಿಯುತ್ತೆ. ಸುದ್ದಿಗೋಷ್ಠಿ ಮುಗಿದ ನಂತರ ಹೊರಗಡೆ ಬರ್ತಾರೆ ದಿನೇಶ್ ಗುಂಡೂರಾವ್ ಅವರು. ಆ ಸಂದರ್ಭದಲ್ಲಿ ಈ ಉಸ್ಮಾನ್ ಅನ್ನೋ ಮುಸ್ಲಿಂ ಮುಖಂಡ, ಇವರು ಕೂಡ ಕಾಂಗ್ರೆಸ್ನವರೇ, ಕಾಂಗ್ರೆಸ್ನ ನಾಯಕ, ಕಾಂಗ್ರೆಸ್ನ ಮುಖಂಡ, ನೀವು ಸಪೋರ್ಟ್ ಮಾಡಬೇಡಿ ಅಂತವರಿಗೆ, ಪ್ರಚೋದನಾಕಾರಿ ಭಾಷಣ ಮಾಡುವಂತವರನ್ನ ಮೊದಲು ಅರೆಸ್ಟ್ ಮಾಡಿ ಕಾನೂನಿನ ಪ್ರಕಾರ ಅಂತ ಹೇಳಿ ಈ ಮುಸ್ಲಿಂ ಮುಖಂಡ ಹೊರಗಡೆ ಬಂದು ಕೂಗಾಡ್ತಾರೆ. ಅಲ್ಲೇ ಇದ್ದಂತ ಒಂದಿಷ್ಟು ಜನ ಉಸ್ಮಾನ್ನ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಸಚಿವರು ಬಂದಿದ್ದಾರೆ, ಅವರ ಮುಂದೆ ಈ ರೀತಿಯಾಗೆಲ್ಲ ನಡ್ಕೊಳ್ಳೋದು ತಪ್ಪು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ. ಭಾಷಣ ಮಾಡಿದವರನ್ನ ಮೊದಲು ಅರೆಸ್ಟ್ ಮಾಡಿ, ಭಾಷಣ ಮಾಡಿದವರನ್ನ ಮೊದಲು ಅರೆಸ್ಟ್ ಮಾಡಿ ಅನ್ನೋದೇ ಈ ವ್ಯಕ್ತಿಯ ಮಾತು. ಯಾರಿಂದಾಗಿ ತಪ್ಪಾಗಿದೆ, ನಾವೇನದಷ್ಟೇ ಯಾರಿಂದಾಗಿ ತಪ್ಪಾಗಿದೆ. ಈ ಬಜ್ಪೆಯಲ್ಲಿ ಮೊನ್ನೆ ಬಜ್ಪೆ ಚಲೋ ಮಾಡಿ ಯಾರು ಸ್ಪೀಚ್ ಮಾಡಿ ಕೊಲ್ಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ, ಅವರನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಿ. ನಾವು ಸಪೋರ್ಟ್ ಮಾಡೋದು ಬೇಡ, ನಮಗೆ ನ್ಯಾಯ ಕೊಡಿ ಅಷ್ಟೇ. ಯಾರ ಅಮಾಯಕರು ಜೀವ ಹೋಗ್ಬಾರ್ದು. ಜೀವ ಹೋದ್ರೆ ನಾವೆಲ್ಲ ಒಂದ್ಸರ್ತಿ ಸೇರ್ಬೋದು ಅಷ್ಟೇ, ಅವರ ಮನೆಯವರಿಗೆ ನಷ್ಟ. ಎರಡು ಮಕ್ಕಳು ನಾವೇನಿದೆ ಅದೇ ಕೇಳಲಿಕ್ಕಾಗಿ ಬಂದು ನ್ಯಾಯ ಕೊಡಿ ಅಷ್ಟೇ. ಜಿಲ್ಲೆಯಲ್ಲಿ ಎಷ್ಟು ಮರ್ಡರ್ ಆಯ್ತು, ಯಾರು ಸ್ಪೀಚ್ ಮಾಡ್ತಾರೆ ಕೊಲ್ಬೇಕು, ಅವರನ್ನು ತೆಗಿಬೇಕು, ಟೈಮ್ ಇಡ್ತಾರೆ, ಪಿಕ್ಚರ್ ಸ್ಟೈಲ್ ಡೈಲಾಗ್ ಹೊಡಿತಾರೆ, ಅವರನ್ನು ಹಿಡಿಯುವಂತ ಕೆಲಸ ಮಾಡಿ ಅಷ್ಟೇ. ಅಲ್ಲ, ಅವರೇನು 11 ಗಂಟೆಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದು ಇಷ್ಟೇ, ಯಾರಿಂದಾಗಿ ಇಲ್ಲಿ ತಪ್ಪಾಗಿದೆ, ಯಾರ ಜೀವ ಹೋಗ್ಬಾರ್ದು, ಎಲ್ಲ ಶಾಂತಿಯುತವಾಗಿ ದಕ್ಷಿಣ ಕನ್ನಡದಲ್ಲಿ ಒಳ್ಳೆದಲ್ಲಿ ಇರಬೇಕು ಅಷ್ಟೇ ನಮ್ಮ ಉದ್ದೇಶ ಅಷ್ಟೇ. ನಿಮ್ಮ ಮೊನ್ನೆ ಕೆಲವು ನಾಯಕರು ರಾಜೀನಾಮೆ ಕೊಟ್ಟು ಸಚಿವರು ಕೂಡ ನಾವು ಬರೋದಿಲ್ಲ ಅಂತ ಅಲ್ಲಲ್ಲ, ನಂದು ಬೇರೆ ಏನಿಲ್ಲ. ನಾವು ಏನಿಲ್ಲ, ನಾವೆಲ್ಲ ಕಾಂಗ್ರೆಸ್ಸೇ. ನಾವು ಹೇಳುದಷ್ಟೇ, ನಮ್ಮ ಸರ್ಕಾರ ಇದೆ, ಪೊಲೀಸ್ ಅಧಿಕಾರಿಗಳಿಗೆ ಒಳ್ಳೆ ಸೂಚನೆಯನ್ನು ಕೊಡಿ, ಯಾರು ತಪ್ಪಿದಸ್ತಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂತ ಕೆಲಸ ಮಾಡಿ. ಈಗ ಒಂದು ಫೇಸ್ಬುಕ್ ಅಲ್ಲಿ ಬಂದ್ರೆ ಒಂದೇ ದಿವಸ ರಾತ್ರಿ ಅರೆಸ್ಟ್ ಮಾಡ್ತಾರೆ. ಒಂದು ಬಜ್ಪೆಯಲ್ಲಿ ಕೊಲ್ಬೇಕು, ಅವನನ್ನು ತೆಗಿಬೇಕು, ಟೈಮ್ ಫಿಕ್ಸ್ ಮಾಡೋದು ನಾವು ಅಂತೇಳಿ ಅವರನ್ನು ಹಿಡಿಯುವಂತ ಕೆಲಸ ಮಾಡಿ ಅಂತ ಹೇಳುದು ಅಷ್ಟೇ. ನಾವು ನ್ಯಾಯ ಕೊಡಿ ಅಷ್ಟೇ, ನಮ್ಗೆ ಸಪೋರ್ಟ್ ಮಾಡೋದು ಬೇಡ. ಯಾರ ಜೀವ ಹೋಗ್ಬಾರ್ದು, ಹಿಂದೂಗಳಾಗ್ಲಿ ಮುಸಲ್ಮಾನರಾಗ್ಲಿ, ಯಾವುದು ಎಲ್ಲ ಮನುಷ್ಯರೇ. ಈ ಭೂಮಿಯಲ್ಲಿ ಬದುಕಲಿಕ್ಕೆ ಎಲ್ಲರಿಗೆ ಅವಕಾಶ ಇದೆ, ಗೊತ್ತಾಯ್ತಲ್ಲ. ಅದೇ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಡಿ. ಪೊಲೀಸರು ಎದುರ್ತಾ ಇದ್ದಾರೆ, ಯಾಕೆ ಹಿಡಿಬೇಕು. ಒಂದೊಂದು ಫೇಸ್ಬುಕ್ ಅಲ್ಲಿ ಬಂದ್ರೆ ರಾತ್ರಿ ತೆಗೆದು ಅವರನ್ನು ಅರೆಸ್ಟ್ ಮಾಡಿಕೊಂಡು ಹೋಗ್ತಾರೆ, ಪೊಲೀಸ್ನವರು ಎದುರಿಸ್ತಾರೆ ಅಷ್ಟೇ. ಈಗ ಕಮಿಷನರ್ ಅವರು ಬಂದಿದ್ದಾರೆ, ಅವರ ಮೇಲೆ ವಿಶ್ವಾಸ ಇದೆ ನಮ್ಗೆ, ನೋಡ್ಬೇಕು ನಾವು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರು ರಿಪೋರ್ಟರ್ ಆದಿತ್ಯ ರಾವ್. ಆದಿತ್ಯ ರಾವ್, ಏಕಾಏಕಿಯಾಗಿ ಒಬ್ಬ ಮುಸ್ಲಿಂ ಮುಖಂಡನ ಮೇಲೆ ಕೋಪ ಮಾಡ್ಕೊಳ್ತಾರೆ ದಿನೇಶ್ ಗುಂಡೂರಾವ್ ಅವರು. ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡ್ರು? ಅದಾದ ನಂತರ ಹೊರಗಡೆ ಬಂದ ಮೇಲೆ ಈ ವ್ಯಕ್ತಿ ಕೂಗಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನವ್ರ ಉದ್ದೇಶ, ಏನವ್ರ ಇದಕ್ಕೆಲ್ಲ, ಈ ಕೋಪಕ್ಕೆಲ್ಲ ಕಾರಣ? ಎಸ್ ರಾಮ್, ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ತಮ್ಮ ಅಹವಾಲು ಸ್ವೀಕಾರವನ್ನು, ಅಂದ್ರೆ ಜಿಲ್ಲೆಯ ಎಲ್ಲ ಜನತೆ ಇದ್ದಾರೆ ಅವರ ಬಳಿ ಅಹವಾಲು ಸ್ವೀಕಾರದ ಪ್ರಕ್ರಿಯೆ ನಡೀತಾ ಇತ್ತು. ಆವಾಗ ಏಕಾಏಕಿ ಕಾಂಗ್ರೆಸ್ ಮುಖಂಡನೊಬ್ರು
ಈ ಹಿಂದೆ ನಡೆದಂತಹ ಈ ಎಲ್ಲ ಏನ್ ಗಲಭೆ ಆಗಿದೆ ಮತ್ತು ಕೊಲೆ ಆಗಿದೆ ಈ ವಿಚಾರಕ್ಕೆ ದಿನೇಶ್ ಗುಂಡೂರಾವ್ ಅವರು ಪತ್ರಕರ್ತರ ಜೊತೆ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇದ್ರು. ಈ ವೇಳೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದವರನ್ನು ಅರೆಸ್ಟ್ ಮಾಡಲಿಲ್ಲ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದವರನ್ನು ಅರೆಸ್ಟ್ ಮಾಡಲಿಲ್ಲ ಅಂತ ಹೇಳುವಂತಹ ಮಾತುಗಳನ್ನು ದಿನೇಶ್ ಗುಂಡೂರಾವ್ ಅವರಿಗೆ ಹೇಳಿರುವಂತದ್ದು. ಇದರಲ್ಲಿ ಸಿಟ್ಟುಕೊಂಡಂತಹ ದಿನೇಶ್ ಗುಂಡೂರಾವ್ ಅವರು ಯಾರು ಒಳಗೆ ಬರ್ಲಿಕ್ಕೆ ಹೇಳಿದ್ದು, ಇದು ಪ್ರೆಸ್ ಮೀಟ್ ಆಗ್ತಿರುವಂತಹ ವಿಚಾರ, ಹೊರಗೆ ಹೋಗಿ ಅಂತ ಹೇಳುವಂತಹ ಗರ್ವದ ಮಾತುಗಳನ್ನು ಆಡಿರುವಂತದ್ದು. ಜೊತೆಗೆ ದಿನೇಶ್ ಗುಂಡೂರಾವ್ ಅವರು ಹೋದ ಬಳಿಕ ಅಥವಾ ಅವರು ಹೊರಗೆ ನಡೆದುಕೊಂಡು ಬರುವಂತಹ ಸಂದರ್ಭದಲ್ಲೂ ಕೂಡ ಅವರ ಮೇಲೆ ಅಂದ್ರೆ ಒಂಥರ ಆಕ್ರೋಶದ ಮಾತುಗಳನ್ನು ಆಡಿರುವಂತದ್ದು. ಯಾಕಂದ್ರೆ ಹೇಳಿದ್ರೆ ನಾವು ಮನವಿ ಕೊಡ್ಲಿಕ್ಕೆ ಬಂದದ್ದು, ನ್ಯಾಯದ ಪರ ಹೋರಾಡ್ಲಿಕ್ಕೆ ಬಂದದ್ದು ಅಥವಾ ನ್ಯಾಯ ಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ನಾವು ಬಂದಿರುವಂತದ್ದು ಅಂತ ಹೇಳುವಂತಹ ಮಾತುಗಳನ್ನು ಮುಸ್ಲಿಂ ಕಾಂಗ್ರೆಸ್ ಮುಖಂಡರು ಹೇಳಿರುವಂತದ್ದು. ಜೊತೆಗೆ ಬಳಿಕ 11 ಗಂಟೆ ಮೇಲೆ ಸಭೆ ಮಾಡ್ತೇನೆ ಅಂತ ಹೇಳುವಂತಹ ಮಾತುಗಳನ್ನು ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು. ಹಾಗೆ 11 ಗಂಟೆಗೆ ಕಮಿಷನರ್ ಕಚೇರಿಯಲ್ಲಿ ಸಭೆಯನ್ನು ಕೂಡ ಮಾಡಿರುವಂತದ್ದು. ಅನೇಕ ಮುಸ್ಲಿಂ ಮುಖಂಡರು ಬಂದು ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಜೊತೆಗೆ ದಿನೇಶ್ ಗುಂಡೂರಾವ್ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೋಸ್ಕರವಾಗಿ ಎಲ್ಲ ಕ್ರಮವನ್ನು ಕೈಗೊಳ್ತೇವೆ, ಜೊತೆಗೆ ಏನು ಆಂಟಿ ಕಮ್ಯುನಲ್ ವಿಂಗ್ ಅಂತ ಹೇಳುವಂತಹ ಏನು ವಿಚಾರವನ್ನು ದಿನೇಶ್ ಗುಂಡೂರಾವ್ ಹಿಂದೆ ಹೇಳಿದ್ರು, ಆ ವಿಂಗ್ ಅನ್ನು ಕೂಡ ರಚನೆ ಮಾಡ್ತೇವೆ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹತೋಟಿಗೆ ತರ್ತೇವೆ ಅಂತ ಹೇಳುವಂತಹ ಭರವಸೆಯನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಈ ಹಿಂದೆ ಏನು ರಹೀಮ್ ಅವರ ಕೊಲೆ ಆಗಿತ್ತು, ಈ ಕೊಲೆ ವಿಚಾರವಾಗಿ ಯಾರನ್ನೆಲ್ಲ ಬಂಧಿಸಬೇಕು, ಜೊತೆಗೆ ಪ್ರಚೋದನಕಾರಿ ಹೇಳಿಕೆ ಮತ್ತು ಪೋಸ್ಟ್ ಗಳನ್ನು ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅವರ ಮೇಲೆ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳುವಂತಹ ಮಾತುಗಳನ್ನು ಮುಸ್ಲಿಂ ಮುಖಂಡರಿಗೆ, ಜೊತೆಗೆ ಕಾಂಗ್ರೆಸ್ ಮುಸ್ಲಿಂ ಮುಖಂಡರಿಗೂ ಕೂಡ ದಿನೇಶ್ ಗುಂಡೂರಾವ್ ಅವರು ಈಗ ಭರವಸೆಯನ್ನು ಕೊಟ್ಟಿರುವಂತದ್ದು. ರಾಮ್, ಆದಿತ್ಯರಾವ್ ಅವ್ರು ಕೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲ. ಅಂದರೆ ಪ್ರಚೋದನಾಕಾರಿ ಭಾಷಣ ಮಾಡ್ತಾ ಇದ್ದಾರೆ, ಅಂಥವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ. ಯಾರೇ ಸತ್ರು ಕೂಡ, ಅಂದರೆ ಯಾರೇ ಕೊಲೆ, ಹಿಂದೂ ಆಗಲಿ ಮುಸ್ಲಿಂ ಆಗಿ ಕೊಲೆ ಆದರೂ ಕೂಡ ನಾವು 2 ದಿನ ಹೋಗ್ತೀವಿ, ಅದಾದ ನಂತರ ಇಡೀ ಜೀವನ ಪರ್ಯಂತ ಅವ್ರ ಕುಟುಂಬಸ್ಥರು ಪಾಪ ಅಳ್ತಾ ಇರ್ತಾರೆ. ಇದಕ್ಕೆಲ್ಲ ಯಾವಾಗ ಬ್ರೇಕ್ ಹಾಕೋದು ಅವ್ರ ಪ್ರಶ್ನೆ. ಅಷ್ಟೊಂದು ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಏನಿತ್ತು ಅಂತ ಸಚಿವರು? ಎಸ್, ದಿನೇಶ್ ಗುಂಡೂರಾವ್ ಅವರು ಅಹವಾಲು ಸ್ವೀಕಾರದ ವೇಳೆ ಸಾರ್ವಜನಿಕರೇ ಅಂತ ಹೇಳುವಂತಹ ನಿಗದಿತ ಸಮಯವನ್ನು ಕೂಡ ಮೀಸಲಿಟ್ಟಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, ಮುಸ್ಲಿಂ ಮುಖಂಡರು ಬಂದಿರುವಂತದ್ದು. ಆ ಸಮಯದಲ್ಲಿ ನಿಮಗೆ ಸಮಯವನ್ನು ಪ್ರತ್ಯೇಕವಾಗಿ ಕಾಯ್ದಿರಿಸಲಾಗಿದೆ, 11 ಗಂಟೆಗೆ ನಿಮ್ಮ ಜೊತೆ ನಾನು ಮೀಟಿಂಗ್ ಕರಿತೀನಿ ಅಂತ ಹೇಳಿ ಮೊದಲೇ ಹೇಳಿದ್ರು. ಆದ್ರೂ ಕೂಡ ಆ ಕಾಂಗ್ರೆಸ್ ಮುಖಂಡ ಒಳಗೆ ಬಂದು ದಿನೇಶ್ ಗುಂಡೂರಾವ್ ಜೊತೆ ಮಾತನಾಡಿರುವಂತದ್ದು. ಇದಕ್ಕೆ ಸಿಟ್ಟುಗೆದ್ದ ಏನು ಸಚಿವರು ಈ ಮಾತುಗಳನ್ನು ಆಡಿರುವಂತದ್ದು, ಹೊರಗೆ ಕಳಿಸಿ ಅಂತ ಹೇಳುವಂತಹ ಮಾತುಗಳನ್ನು ಕೂಡ ಆಡಿರುವಂತದ್ದು. ಜೊತೆಗೆ 11 ಗಂಟೆ ಬಳಿಕ ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿರುವಂತದ್ದು. ಓಕೆ ಆದಿತ್ಯ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.